ವಿಚ್ ಗೌರ್ಮೆಂಟ್ ಅಫಿಷಿಯಲ್? KSRTC ಬಸ್ ಡ್ರೈವರ್ ಮೈ ಲಾರ್ಡ್. ಅವನಲ್ಲಿ ಬಸ್ ಡ್ರೈವಿಂಗ್ ಸ್ಟೀರಿಂಗ್ ವೀಲ್ ಬಿಟ್ಬಿಟ್ಟು ನಿಮಗೆ ಬಂದು ಜಗಳ ಕಾಯ್ಬೇಕೇನೋ? ಏನ್ ಮಾಡಕ್ ಹೋದ್ರಿ? ಓವರ್ಟೇಕ್ ಮಾಡಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಹೋಗಿ ಬಸ್ಗೆ ಹೊಡೆದ್ರಾ? That is what the allegation, my lord. ದಟ್ ಈಸ್ ವಾಟ್ ಅಲ್ಲ, ದಟ್ ಈಸ್ ದಿ ಅಲಿಗೇಷನ್. ಇಲ್ಲಿ ಹೋದ್ ಸತಿ ರಿವಿಷನ್ ಕೂತಾಗ ಮಾಡಿದೀನಿ ನೋಡಿ, ಎಲ್ಲ 40-45 ವರ್ಷದವರು. ಇವ್ನು ಆರನ್ ಮಾಡಿದಂತೆ, ಅವ್ನ್ ಜಾಗ ಬಿಡ್ಲಿಲ್ವಂತೆ, ಅದಕ್ಕೆ ಕಾರ್ನ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಗೆ ಚಾಕು ಹಾಕಿದ್ರು. 5 ಜನ 20-22 ವರ್ಷದಲ್ಲಿ ಇದ್ದಾಗ ಅದನ್ನ ಮಾಡಿದ್ರು. ನಮ್ಮ ಕೋರ್ಟ್ಗೆ ಬರೋಷ್ಟೊತ್ತಿಗೆ ಅವ್ರಿಗೆಲ್ಲ 40-42 ವರ್ಷ ಆಗಿತ್ತು. ಅವರೆಲ್ಲ ಹೇಳಿದ್ರು ಮಹಾ ತಪ್ಪಾಗೋಗ್ಬಿಟ್ಟಿದೆ, ಹಾಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು, ಈಗೆಲ್ಲ ಅರ್ಥ ಆಗಿದೆ, ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ, ಜೈಲ್ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ 1 ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಯಲ್ಲಿ. ಪಾಪ ಅವ್ನು ತೊಡೆ ತೀರಿಸ್ಕೊಂಡಿದ್ದಕ್ಕೆ 5 ಲಕ್ಷ ಅವನಿಗೆ ಕಾಂಪೆನ್ಸೇಷನ್. ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ ರೋಡ್ ರೇಜ್ ಅಂತ, ಗೊತ್ತಾಯ್ತಲ್ಲ? ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ, ಇವನು ಹಾರ್ನ್ ಮಾಡಿದ್ರೆ ಅವ್ನು ಜಾಗ ಬಿಟ್ಬಿಡ್ಬೇಕು. ಕೋರ್ಟ್ನವ್ರು ಅಯ್ಯೋ ಪಾಪ ಅಂತಿರೋದಕ್ಕೆ ಈ ಥರದ್ದೆಲ್ಲ ಪಬ್ಲಿಕಲ್ಲಿ ಜಾಸ್ತಿ ಆಗ್ತಾ ಇದೆ. ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಬಂದು ಒಳಗೆ ಬಂದ್ಬಿಟ್ಟು ತಿವಿದ್ಬಿಟ್ರೆ ಕೋರ್ಟ್ ಏನು ಸುಮ್ಮನೆ ಇರಬೇಕಾ ಅಂತ ಸಂದರ್ಭದಲ್ಲಿ? ಹೋಗ್ಲಿ ಬಿಡಿ, ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್. ಬರೇ ಕೈಯಲ್ಲಿ ಹೊಡೆದ್ರು, ಏನಾರು ರಾಡ್ ಗೀಡಲ್ಲಿ ಹೊಡೆದು ಮೂಳೆ ಮುರಿದ್ರು? ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್. ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್ ಸ್ವಾಮಿ. ಯೂನಿಫಾರ್ಮ್ ಟೇರ್ ಆಗಿದೆ, ಕೈಯಲ್ಲಿ ಹೊಡಿಲಿಲ್ವಾ? ಅದಿಲ್ಲ ಸ್ವಾಮಿ. ಯಾಕೆ ಮತ್ತೆ 333 ಎಲ್ಲ ಹೆಂಗಾಗುತ್ತೆ? ಪ್ಲೀಸ್ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಸರ್. ಆಲ್ ರೈಟ್, 24/6 ನೋಡೋಣ, ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ನೋಡೋಣ. ಡೀಪ್ ಪ್ರಾಬ್ಲಮ್ ಸರ್. ಒಂದ್ಸಲ ಫೈಲ್ ಕೊಡಿ, ಫೈಲ್ ಮಿಸ್ Number 25, Shastri Ganapati Sripad. ಶಾಸ್ತ್ರಿ ಚೆನ್ನಪ್ಪ. ಎಸ್ ಸರ್. Contesting respondents. My lord, concurrent finding. Wait sir, let him say. Why are you preempting him to argue the matter? Yes sir, ಹೇಳಿ. In the year What copy you sought for dispensation? was in order passed in CC number 3368. Why? It was dispensed in the year 2021, ಇಲ್ಲಿವರೆಗೂ ಸಿಕ್ಕಿಲ್ವಾ? I am permitted to file. Where is the certified copy? I am having no. File it today itself with memo. Please. Memo is certified copy of the order of the trial magistrate filed. Accordingly, IA1 of 2021 would not survive. Same is dismissed. ಇವಾಗ ಅಡ್ಮಿಟ್ ಆಗಿದೆಯಾ? My lord, at the time of admission, my lord, may I make one submission, my lord? It was admitted on the only ground that he would settle the matter. Till today has not settled No, the matter. please. ಅಡ್ಮಿಟ್ ಆಗಿದೆಯಾ ಅಂತ ಕೇಳಿದ ಪ್ರಶ್ನೆ. ಆಗಿದೆ. At the time it was admitted on the ground that Please don't say all those things. I cannot bring that honorable judge who admitted the matter as a witness. it is Let us see what has been it is written there. recorded in the order sheet, my lord. We will see, sir. Please. ಕೊಡಮ್ಮ, ಕೊಡಿ ಇಲ್ಲಿ. It is not yet admitted, sir. What you say is incorrect. I'm sorry. So far as admission is concerned, I may be. Sir, you have made a submission which is incorrect. Please keep quiet. Post the matter for admission on 21/6. Number 26, Lakshmikant K. Issue notice. ರುದ್ರಯ್ಯ ಹಿರೇಮಠ್, ಏನಾಯ್ತಪ್ಪ ಭತ್ತದ ಚೀಲ? ಹೇಳಿ, ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ. I leave it to your lordship. ಯಾರು ನಾನಾದ್ರೆ 50,000 ಹಾಕ್ತೀನಿ. ಲಿವ್ ಇಟ್ ಟು ಯುವರ್ ಲಾರ್ಡ್ಶಿಪ್ ಅಂತ. ಕಳ್ಳ ನಾನೇನು ನೀವಾಗೆ ಹೇಳಿದ್ರೆ ಅದನ್ನ ನೋಡ್ಬೋದು, ಕನ್ಸಿಡರ್ ಮಾಡ್ತೀನಿ. ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು. ಯಾಕೆ ಕನ್ಸಿಡರ್ ಮಾಡ್ಬೇಕು? 323 ಆ ಅವ್ರೇನು ಪರ್ಸನಲ್ ಇದೆ. ಸಿಮಿಲರ್ ಅಫೆನ್ಸ್ ಇಸ್ ನಾಟ್. ಅಲ್ಲಿಗೆ ನೋನ್ ಕಳ್ಳಂಗೆ ಯಾಕೆ ಮತ್ತೆ ಕೊಡಬೇಕು? ಕಣ್ಕಂಡವ್ರ ಮನೆ ಭತ್ತ ಕದ್ದಿಯವನ್ಗೆ ಯಾಕೆ ಕೊಡಬೇಕು? ಮೈ ಮುರಿದು ದುಡಿಯೋ ಯೋಗ್ಯತೆ ಇಲ್ಲ. ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 ಮಂತ್.
ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ, ಇಲ್ದರೆ ಇಲ್ಲ. ಲಾಸ್ಟ್ ಡೇಟ್ ಇಲ್ದರೆ ಒಳಗಡೆ ಇರ್ತಾರೆ ಬಿಡಿ, ನಮ್ಗೆ ಯಾಕೆ? ತಾವು 10,000 ಅಂತ ಹೇಳಿದ್ರಿ, ಅದಕ್ಕೆ ನಾನು ನಾನು ಯಾಕೆ 10,000 ಅಂತ ಹೇಳ್ತೀನಿ? 25 ಹೇಳಿಲ್ಲ. ನೋ ಸಾರಿ, ನಾನು ಎಷ್ಟು ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ. ನೀವು ಅದೇನೋ ಹೇಳಿದ್ರಿ ಇಷ್ಟಿತ್ತು 1,300 ಅಂತ. 1,300 ಅಂತ ಹೇಳಿದ್ದಕ್ಕೆ ಸ್ವಲ್ಪ ತಡೀರಿ. 1,300 ಪಲ್ಲಕ್ಕೆ ಅಂತ ಹೇಳಿದ್ದಕ್ಕೆ 20 kg ಅಂತ ಹಾಕಿದ್ದಕ್ಕೆ 26,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ. ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ. 20,000 ಕರೆಕ್ಟ್ ಆಗಿದೆ. ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ, ಇಲ್ದರೆ ಇಲ್ಲ. ನಾವು ಆರ್ಡರ್ ಮಾಡ್ಬೇಡ, ಅವ್ರು ಕಟ್ಟಿದ್ರೆ ಉಂಟು, ಇಲ್ದರೆ ಇಲ್ಲ. ನಿಮ್ಮ ಕೆಲಸ ಮುಗಿಯುತ್ತೆ ಅಲ್ವೇ? ಲೀನಿಯಂಟ್ ವ್ಯೂ ಮೇ ಬಿ ಟೇಕನ್. ಇನ್ನೇನು ಲೀನಿಯಂಟ್ ರೀ? ಕಳ್ಳಂಗೇನು ಲೀನಿಯಂಟ್ ವ್ಯೂ? ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ. ನೀವು ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ. ಉಳ್ತೋದ್ಮೇಲೆ ರಿಲೀಸ್ ಆಯ್ತೋ ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗಲೇ ರಿಲೀಸ್ ಆಯ್ತು? ಅದೇ ತಿಂಗಳಲ್ಲಿ ರಿಲೀಸ್. ಅದೇ ತಿಂಗಳಲ್ಲೇ ರಿಲೀಸ್ ಆಯಿತು. ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು? ನಾವು ಇಲಿ ಅಂತ ಹೇಳಿದ್ದೀವಿ, ಅದು 2 ಕಾಲಿನ ಇಲಿನೂ ಇರ್ಬೋದು. ಆ 2 ಕಾಲಿನ ಇಲಿನೂ ಇರ್ಬೋದು. ಎಷ್ಟು ಉಳಿದಿದ್ದೆಷ್ಟು ಅವ್ರಿಗೆ? ಎಲ್ಲ 20 ಬ್ಯಾಗ್ಸ್. ಮತ್ತೆ ಸುಮ್ಮನೆ ಅವೆಲ್ಲ ಹಿರೇಮಠದ್ದವ್ರೆ. ತಾವು ಎಲ್ಲ ಸ್ವಾಮಿ ಲಿಂಗಾಯತ, ತಮಗೆ ಗೊತ್ತಿದೆ ಬಸವಣ್ಣವ್ರು ಏನು ಹೇಳಿದ್ದಾರೆ, ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ, ಎಲ್ಲ ನಿಮಗೆ ಗೊತ್ತಿದೆ. ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ದ ಭತ್ತನ ಹೊಡ್ಕೊಂಡು ಹೋಗ್ಬಿಟ್ರಿ, ಎಷ್ಟು ಹೊಟ್ಟೆ ಉರಿಬೇಡ ಅವ್ನಿಗೆ ಹೇಳಿ? ನೀವೇ ಹೇಳಿ. ಇದು ಒಂದ್ಸತಿ ಅಲ್ಲ, ಇನ್ನೊಂದು ಕಡೆನೂ ಅದೇ ಕೆಲಸ ಮಾಡಿದಾನ ಅವನು. ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ. ಅಂಥವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ, ಅವಾಗ ಅರ್ಥ ಆಗತ್ತೆ ಅವ್ರಿಗೆ ಏನು ತಾವು ಮಾಡ್ದಂಥ ತಪ್ಪು ಅಂತ. 2 ಕೋರ್ಟವ್ರು ಇದನ್ನ ಹೌದು ಇವನ್ ಕಳ್ಳ, ಇವನ್ ಮಾಡಿದ್ದು ಹೌದು ಅಂತ ಪ್ರೂವ್ ಆಗಿದೆ. ನಾವೇನ್ ರಿವಿಷನಲ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸು ಜಾಸ್ತಿ ಆಯ್ತಾ ಅಂತ. ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು, ಸರ್ಕಾರದವರು ಹಾಕಿಲ್ಲ. ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದು ಕನ್ವಿಕ್ಷನ್ ಸಿಗ್ತಲ್ಲ ಅಂತ. ಅಪರೂಪ ಕನ್ವಿಕ್ಷನ್ ಆಗೋದೇ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ. ಅಂಥದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು, ಏನೋ ಒಂದು ಶಿಕ್ಷೆ ಕೊಟ್ರು, ಹೋಗ್ಕೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು, ಕೈ ಜಾಡಿಸಿ. ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು. ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ, 3 ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ. ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ 2 ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು 304A. ನೋಡೋಣ, 20,000 ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು. 20,000 ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ, ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ. ಕೊಡಮ್ಮ.